ಬೆಂಗಳೂರು ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಐಟಿ ಹಬ್ಗಳು, ಟ್ರಾಫಿಕ್ಕಿನ ನಡುವೆ ಮೆಟ್ರೋ ರೈಲುಗಳು, ಹೊಳೆಯುವ ಗಾಜಿನ ಬಿಲ್ಡಿಂಗ್ಗಳು. ಆದ್ರೆ ಈ ಬೆಳಕಿನ ಹಿಂದೆ ವೈಟ್ ಫೀಲ್ಡ್ನ ಒಂದು ಚಿಕ್ಕ ಗಲ್ಲಿಯಲ್ಲಿರುವ ಕೆಲವು ಪಿಜಿಗಳ ಗೋಡೆಗಳ ನಡುವೆ ನಂಬಲು ಸಾಧ್ಯವಾಗದ ಕತ್ತಲೆ ಇದೆ. ರಾಜಸ್ಥಾನಿ ಹುಡುಗನಾದ ಅಂಕಿತ್ ಎಂಬುವನ ಕಥೆ ಇದು. ಅಂಕಿತ್ ಒಬ್ಬ ಪ್ರತಿಭಾವಂತ. ಬೆಂಗಳೂರಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳಕ್ಕೆ ಒಂದು ಐಟಿ ಕಂಪನಿನಲ್ಲಿ ಕೆಲ್ಸಕ್ಕೆ ಬರ್ತಾನೆ. ಅವನು ಅನ್ಕೊಂಡಿದ್ದ ಬೆಂಗಳೂರು ಕನಸಿನ ನಗರ ಅಂತ, ಮತ್ತದು ನಿಜ ಕೂಡ. ಆದ್ರೆ ಅದೇ ನಗರ ಅವನಿಗೆ ಶಾಪವಾಗತ್ತೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಅಕ್ಟೋಬರ್ ತಿಂಗಳಿನ ಮಳೆಯ ಸಂಜೆಯಲ್ಲಿ ಅಂಕಿತ್ ಅವನ ಲಗೇಜ್ ಸಮೇತ ಒಂದು ಪಿಜಿಗೆ ಬಂದು ಇಳಿತಾನೆ. ಆ ಪಿಜಿ ನೋಡೋದಕ್ಕೆ ಹೊರಗಡೆಯಿಂದ ತುಂಬಾ ಹಳೇದಾಗಿ ಕಂಡು ಬರ್ತಿತ್ತು. ಆದ್ರೆ ಅವನ ಆಫೀಸ್ಗೆ ಆ ಪಿಜಿ ಹತ್ರ ಇದ್ದಿದ್ದ ಕಾರಣ ಅವನ ಅಲ್ಲೇ ಸ್ಟೇ ಆಗಕ್ಕೆ ಡಿಸೈಡ್ ಮಾಡ್ಕೊಂತಾನೆ. ಆ ಪಿಜಿಯಲ್ಲಿ ಇದ್ದಂತ ಓನರ್ ಅಂಕಿತ್ನ ನೋಡಿ ಲೈಟ್ ಆಗಿ ನಗ್ತಾನೆ. ಮತ್ತೆ 3ನೇ ಫ್ಲೋರ್ ಅಲ್ಲಿರೋ 304 ರೂಮ್ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅಂಕಿತ್ನ ನೋಡಿ ಆ ಓನರ್, ಅಂಕಿತ್ ಈ ರೂಮಲ್ಲಿ ಆಲ್ರೆಡಿ ಒಬ್ಬ ವಾಸವಾಗಿದ್ದಾನೆ, ಅವನ ಹೆಸರು ವಿಕ್ರಮ್ ಅಂತ, ಅವ್ನು ತುಂಬಾ ಒಳ್ಳೆ ಹುಡುಗ, ಅವನಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿರ್ಬೋದು ಅಂತ ಹೇಳಿ ಅವ್ನ ಕೈಯಲ್ಲಿ ಒಂದು ಕೀನ ಕೊಟ್ಟು ಹೊರಡ್ತಾನೆ. ಅಂಕಿತ್ ರೂಮ್ ಒಳಗೆ ಕಾಲಿಡ್ತಾ ಇದ್ದಂಗೆ ಒಂಥರ ಕೌಚ್ ವಾಸನೆ ಬರುತ್ತೆ. ಆ ವಾಸನೆ ಯಾವುದೋ ಧೂಳ್ದು ಆಗಿರ್ಲಿಲ್ಲ ಅಥವಾ ಡ್ರೈನೇಜ್ ಇಂದಾನು ಬರ್ತಿರ್ಲಿಲ್ಲ, ಯಾವುದೋ ಸತ್ತ ಪ್ರಾಣಿಯ ಕೊಳ್ತೋಗಿರೋ ವಾಸನೆ ಬರ್ತಿತ್ತು. ಅಂಕಿತ್ ರೂಮ್ ಒಳಗೆ ಹೋಗ್ತಾ ಇದ್ದಂಗೆ ಫಸ್ಟ್ ಕಿಟಕಿಗಳನ್ನ ಓಪನ್ ಮಾಡ್ತಾನೆ. ಮತ್ತೆ ಅವನ ಪಕ್ಕದ ಬೆಡ್ ಅಲ್ಲೇ ವಿಕ್ರಮ್ ಕೂತಿದ್ದ. ವಿಕ್ರಮ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದ, ಅವನ ಫೇಸ್ ಕೂಡ ತುಂಬಾ ಚಾರ್ಮಿಂಗ್ ಆಗಿತ್ತು. ಆದ್ರೆ ಅವನ ಕಣ್ಣು ಮಾತ್ರ ಯಾವುದೋ ಶೂನ್ಯವನ್ನ ನೋಡ್ತಾ ಇರೋ ತರ ಇತ್ತು. ವಿಕ್ರಮ್ ಅಂಕಿತ್ ಹತ್ರ ಹೋಗಿ, ಹಲೋ ಬ್ರೋ, ನಾನ್ ವಿಕ್ರಮ್ ಅಂತ, ನೀವು ಮೊದಲನೇ ಸರಿ ಬೆಂಗಳೂರಿಗೆ ಬರ್ತಾ ಇದ್ದೀರಾ ಅನ್ಸುತ್ತೆ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾನೆ. ಅಂಕಿತ್ ವಿಕ್ರಮ್ಗೆ ಕೈ ಕೊಟ್ಟಾಗ ಅವನ ಕೈಗಳು ತಣ್ಣಗಿತ್ತು. ಅವನಿಗಂತೂ ಒಂದು ಮಂಜು ಗಡ್ಡೆನ ಮುಟ್ತಾ ಇರೋ ತರ ಅನುಭವ ಆಯ್ತು. ಮತ್ತೆ ಅಂಕಿತ್ ಕೂಡ, ಹೌದು, ನಾನು ಮೊದಲನೇ ಸರಿ ಬೆಂಗಳೂರಿಗೆ ಬರ್ತಾ ಇರೋದು, ಇಲ್ಲೇ ಹತ್ರದಲ್ಲೇ ಕೆಲಸ ಸಿಕ್ಕಿದೆ ಅಂತ ಹೇಳಿ ನಗ್ನಗ್ತಾ ಮಾತಾಡ್ತಾನೆ. ಅವತ್ತಿನ ದಿನ ಇಬ್ರು ಚೆನ್ನಾಗಿ ಕೂತ್ ಹರಟೆ ಹೊಡಿತಾರೆ. ವಿಕ್ರಮ್ ಕೂಡ ಅಂಕಿತ್ ಹತ್ರ, ನಾನು ಒಂದು ಐಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂತಾನೆ. ಆದ್ರೆ ಅವ್ನ್ ಮಾಡ್ತಾ ಇದ್ದಂತ ಕೆಲ್ಸಕ್ಕಿಂತ ಹೆಚ್ಚಾಗಿ ಅವನ ಮಾತಲ್ಲಿ ಒಂದು ಅಟ್ರಾಕ್ಷನ್ ಇತ್ತು. ವಿಕ್ರಮ್ ಮಾತಾಡ್ತಾ ಇದ್ದಾಗ ಅಂಕಿತ್ಗೆ ಅವನ್ಗೆ ಗೊತ್ತಿಲ್ದಿರ ಅವನ ಮೇಲೆ ಗೌರವ ಮತ್ತೆ ವಿಶ್ವಾಸ ಜಾಸ್ತಿ ಆಗತ್ತೆ. ಆದ್ರೆ ಆ ರೂಮಲ್ಲಿ ಇದ್ದಂತ ಮಾಂಸದ ವಾಸನೆ ಮಾತ್ರ ಹಂಗೆ ಇತ್ತು. ಅಂಕಿತ್ ವಿಕ್ರಮ್ ಹತ್ರ ಎಲ್ಲಿಂದ ಈ ತರ ವಾಸನೆ ಬರ್ತಾ ಇದೆ ಅಂತ ಕೇಳಿದಾಗ, ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಬೆಕ್ಕೋ ನಾಯ ಸತ್ತಿರ್ಬೇಕು, ಅಲ್ಲಿಂದ ಬರ್ತಾ ಇರ್ಬೋದೇನೋ ಅಂತ ಹೇಳಿ ಸುಮ್ನಾಗ್ತಾನೆ. ಮತ್ತೆ ರಾತ್ರಿ ಆಗ್ತಾ ಇದ್ದಂಗೆ ಅಂಕಿತ್ ಟ್ರಾವೆಲ್ ಮಾಡಿ ಬಂದಿದ್ರಿಂದ ತುಂಬಾ ಸುಸ್ತಾಗಿದ್ದ, ಸೊ ಮಲ್ಕೊಂಡ್ಬಿಡ್ತಾನೆ. ಮತ್ತೆ ರಾತ್ರಿ ಸುಮಾರು 2 ಗಂಟೆಗೆ ಅಂಕಿತ್ ಗಾಢವಾದ ನಿದ್ರೆಯಲ್ಲಿದ್ದಾಗ ರೂಮ್ ಒಳಗೆ ಯಾರೋ ಮಾತಾಡ್ತಾ ಇರೋ ಹಾಗೆ ಶಬ್ದ ಕೇಳ್ಬರತ್ತೆ. ಪ್ರಾಪರ್ ಆಗಿ ಕಣ್ಬಿಟ್ಟು ನೋಡಿದಾಗ ವಿಕ್ರಮ್ ಅವನ ಬೆಡ್ ಮೇಲೆ ಇರ್ಲಿಲ್ಲ. ಮತ್ತೆ ಆ ರೂಮಿನ ಕತ್ತಲೆಯ ಮೂಲೆನಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸ್ತಿತ್ತು. ಅಲ್ಲಿ ಅದ್ರ ಮುಂದೆ ವಿಕ್ರಮ್ ಕೂತಿದ್ದ. ಅಂಕಿತ್ ತಕ್ಷಣ ಎದ್ದು ಕೂತು, ವಿಕ್ರಮ್ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅದಕ್ಕೆ ಅವನು, ಅಂಕಿತ್ ಏನೂ ಇಲ್ಲ, ಮೈಂಡ್ ಸ್ವಲ್ಪ ಫ್ರೆಶ್ ಆಗ್ಲಿ ಅನ್ಬಿಟ್ಟು ಮೆಡಿಟೇಷನ್ ಮಾಡ್ತಾ ಇದ್ದೆ, ಯಾಕೆ ನಿಂಗೆ ನಿದ್ದೆ ಬಂದಿಲ್ವಾ ಅಂತ ಗಾಢವಾದ ಧ್ವನಿಯಲ್ಲಿ ತುಂಬಾ ರೂಡ್ ಆಗಿ ರೆಸ್ಪಾಂಡ್ ಮಾಡ್ತಾನೆ. ಸರಿ ಆಯ್ತು ಬಿಡು, ಹೆಂಗನ ಮಾಡ್ಕೊಳ್ಳಿ ಅನ್ಬಿಟ್ಟು ಅಂಕಿತ್ ಕೂಡ ನಿದ್ದೆ ಮಾಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಅಂಕಿತ್ ಆಫೀಸ್ಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ದ. ರೆಡಿ ಆಗ್ಬೇಕಾದ್ರೆ ವಿಕ್ರಮ್ ಬೆಡ್ಡಿನ ಕೆಳಗಡೆ ಒಂದು ಸಣ್ಣ ಮಡಿಕೆಯನ್ನ ನೋಡ್ತಾನೆ. ಆ ಮಡಿಕೆ ಮೇಲೆ ಕೆಂಪು ಬಟ್ಟೆ ಇತ್ತು. ಮತ್ತೆ ಆ ಮಡಿಕೆ ಸುತ್ತಲೂ ಕಪ್ಪು ದಾರದಿಂದ ಕಟ್ಟಿದ್ರು. ಕುತೂಹಲದಿಂದ ಅಂಕಿತ್ ಆ ಮಡಿಕೆ ಹತ್ರ ಹೋದಾಗ ವಿಕ್ರಮ್ ಜೋರಾಗಿ ಕಿರ್ಚ್ತಾ, ಅದನ್ನ ಮುಟ್ಟಕ್ ಹೋಗ್ಬೇಡ, ಅದು ನನ್ನ ಹಳ್ಳಿಯಿಂದ ತಂದಿರೋ ಪವಿತ್ರ ಮಣ್ಣು, ನಮ್ಮೂರು ಮತ್ತೆ ನಮ್ಮ ಮನೆಯವರ ನೆನಪಿಗಾಗಿ ಅದನ್ನ ಇಟ್ಕೊಂಡಿದೀನಿ ಅಂತ ಹೇಳ್ತಾನೆ. ಅಂಕಿತ್ಗೆ ಅದು ವಿಚಿತ್ರ ಅನ್ಸಿದ್ರು ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ಸ್ ಇರತ್ತಲ್ಲ ಅಂತ ಹೇಳಿ ಸುಮ್ನಾಗ್ ಹೋಗ್ತಾನೆ. ಮತ್ತೆ ಅವತ್ತಿನ ದಿನ ಅವನು ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದು ವಿಕ್ರಮ್ ಜೊತೆ ಸ್ವಲ್ಪ ಕೂತ್ ಮಾತಾಡಿ ನಿದ್ದೆ ಮಾಡ್ತಾನೆ. ಮತ್ತೆ ರಾತ್ರಿ ಆಗ್ತಾ ಇದ್ದಂಗೆ ಅಂಕಿತ್ಗೆ ಒಂದು ಭಯಾನಕ ಕನ್ಸು ಬೀಳತ್ತೆ. ಆ ಕನ್ಸಲ್ಲಿ ಅವನು ಪಿಜಿ ರೂಮಿನ ಬೆಡ್ ಮೇಲೆ ಕೂತಿದ್ದ. ಮತ್ತೆ ಅವನ್ ಮುಂದೆ ವಿಕ್ರಮ್ ಕೂತಿರ್ತಾನೆ. ಅವನ ಕಣ್ಣುಗಳೆರಡು ಕೆಂಪಾಗಿರತ್ತೆ. ಅವನ್ ಮೆತ್ತಿಗೆ ಅಂಕಿತ್ ಎದೆ ಭಾಗದ ಹತ್ರ ಕೈ ಹಾಕಿ ಹೃದಯವನ್ನ ಕಿತ್ತು ತಿಂತಾ ಇರೋ ತರ ಕನ್ಸು ಬೀಳತ್ತೆ. ಅವನು ಬೆಚ್ ಬಿದ್ದು ಬೆಡ್ ಮೇಲೆ ಎದ್ದು ಕೂತು ಲೈಟ್ ಆನ್ ಮಾಡಿದಾಗ ಅವನು ಕಂಪ್ಲೀಟ್ ಆಗಿ ಬೇವ್ತೋಗಿದ್ದ. ಮತ್ತೆ ವಿಚಿತ್ರ ಏನಂದ್ರೆ ಅವನ ತಲೆ ದಿಂಬ ಹತ್ರ 3-4 ಹನಿ ರಕ್ತ ಬಿದ್ದಿತ್ತು. ಅವನ್ ತಕ್ಷಣ ಎದ್ದೋಗಿ ಮಿರರ್ ಮುಂದೆ ನಿಂತು ಮುಖದ ಭಾಗವನ್ನ, ತಲೆ ಭಾಗವನ್ನ ಚೆಕ್ ಮಾಡ್ಕೊಂಡ. ಅಲ್ಲಿ ಯಾವ ಗಾಯನೂ ಇರ್ಲಿಲ್ಲ. ಸರಿ ಬಿಡು, ಅಲ್ಲಿ ಯಾರೋ ಏನೋ ಚೆಲ್ಲಿರ್ಬೋದೇನೋ ಅಂತ ಅನ್ಕೊಂಡು ಸುಮ್ನೆ ಆಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದಿರ ವಾಪಸ್ ಮಲಗ್ ಬಿಡ್ತಾನೆ. ನಿಧಾನಕ್ಕೆ ದಿನಗಳು ಕಳೀತಾ ಇದ್ದಂಗೆ ಅವನ ಜೀವನದಿಂದ ಪ್ರತಿಯೊಂದು ಅಂಶವೂ ಕೈ ತಪ್ಪಿ ಹೋಗ್ತಿತ್ತು. ಅವನ ಜೊತೆಗೆ ಮಾನಸಿಕ ಬದಲಾವಣೆ ಮಾತ್ರ ಆಗ್ತಾ ಇರ್ಲಿಲ್ಲ, ಅವನ ಅಸ್ತಿತ್ವವನ್ನೇ ಯಾರೋ ಕಿತ್ಕೊಂತಾ ಇದಾರೆ ಅನ್ನಿಸ್ತಿತ್ತು. ಅಂಕಿತ್ ಆಫೀಸಲ್ಲಿ ಯಾವಾಗ್ಲೂ ಖುಷಿಯಾಗಿರ್ತಾ ಇದ್ದ. ಮತ್ತೆ ಎಷ್ಟೇ ಕಷ್ಟದ ಕೆಲಸ ಇದ್ರು ಅದನ್ನ ಕ್ರ್ಯಾಕ್ ಮಾಡೋಷ್ಟು ಬುದ್ಧಿವಂತ ಆಗಿದ್ದ. ಆದ್ರೆ ಈಗ ಅವನಲ್ಲಿ ಬುದ್ಧಿವಂತಿಕೆ ಕಮ್ಮಿ ಆಗಿತ್ತು. ಮತ್ತೆ ಅವನ ಮುಖವನ್ನ ಅವನೇ ನೋಡಿ ಭಯ ಬೀಳ್ತಾ ಇದ್ದ. ಅವನು ಕನ್ನಡಿ ಮುಂದೆ ನಿಂತ್ಕೊಂಡು ಅವನ ಮುಖವನ್ನ ಅವನೇ ನೋಡ್ಕೊಂಡಾಗ ಅವನ್ ಗುರ್ತು ಅವನ್ಗೆ ಸಿಗ್ತಾ ಇರ್ಲಿಲ್ಲ. ಅವನ ಕೆನ್ನೆಗಳು ಒಳಗ್ ಕುಸಿದಿತ್ತು. ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಎದ್ದು ಕಾಣಿಸ್ತಿತ್ತು. ಅವನ ಕಣ್ಣಲ್ಲಿ ಉತ್ಸಾಹ, ತೇಜಸ್ಸು ಮಾಯವಾಗಿತ್ತು. ವಿಚಿತ್ರ ಏನಂದ್ರೆ ದಿನದಿಂದ ದಿನಕ್ಕೆ ಅಂಕಿತ್ ಸ್ವರ್ಗೋಗ್ತಾ ಇದ್ದ. ಆದ್ರೆ ವಿಕ್ರಮ್ ದಿನದಿಂದ ದಿನಕ್ಕೆ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದ. ಅವನ ಮುಖದಲ್ಲಿ ಕ್ರೂರವಾದ ಹೊಳಪೊಂದು ಎದ್ದು ಕಾಣಿಸ್ತಿತ್ತು. ಅಂಕಿತ್ ಶರ್ಟ್ ಗಳನ್ನ, ಪರ್ಫ್ಯೂಮ್ ಗಳನ್ನ ವಿಕ್ರಮ್ ಅವನ್ನ ಕೇಳದೇನೆ ಬಳಸ್ತಿದ್ದ. ಬಳಸೋದ್ರಲ್ಲಿ ಅದ್ರ ಜೊತೆಗೆ, ಬ್ರೋ ನಿನ್ ವಸ್ತುಗಳಲ್ಲಿ ಏನ್ ಮ್ಯಾಜಿಕ್ ಇದೆಯೋ ಏನೋ ಗೊತ್ತಿಲ್ಲ, ಅದ್ ನಾನು ಹಾಕೊಂಡ್ರೆ ಸಾಕು ಒಳ್ಳೆ ಲುಕ್ ಬರ್ತಾ ಇದೆ ಅಂತ ತಮಾಷೆ ಮಾಡ್ತಿದ್ದ. ಆದ್ರೆ ಅದು
ತಮಾಷೆ ಆಗಿರ್ಲಿಲ್ಲ, ಶಕ್ತಿಹರಣ ಪ್ರಕ್ರಿಯೆಯ ಒಂದು ಭಾಗವಾಗಿತ್ತು. ಒಂದು ಮಂಗಳವಾರ ಮಧ್ಯರಾತ್ರಿ 3 ಗಂಟೆ ಹಂಗೆ ಅಂಕಿತ್ ಗಾಢವಾದ ನಿದ್ರೆಯಲ್ಲಿದ್ದ. ಅವ್ನ್ ಬೆಡ್ಶೀಟ್ ಕೆಳಗಡೆ ಏನೋ ಅಲ್ಲಾಡ್ತಾ ಇರೋ ಹಾಗೆ ಅವನಿಗೆ ಫೀಲ್ ಆಗತ್ತೆ. ಯಾವ್ದೋ ಜಿರಳೆನೋ ಹಲ್ಲಿನೋ ಇರ್ಬೋದು ಅಂತ ಹೇಳಿ ಕಾಲಲ್ಲಾಡ್ಸಿ ಸುಮ್ನಾಗ್ ಹೋಗ್ತಾನೆ. ಅದೇ ಸಮಯದಲ್ಲಿ ಅವನ್ಗೆ ವಿಚಿತ್ರ ಶಬ್ದ ಕೇಳಿಸತ್ತೆ. ಎದ್ದು ನೋಡಿದಾಗ ವಿಕ್ರಮ್ ಅಂಕಿತ್ ಬೆಡ್ ಕೆಳಗಡೆ ನೆಲದ ಮೇಲೆ ಅರ್ಧಂಬರ್ಧ ಬಟ್ಟೆನ ಧರಿಸಿ ಕೂತ್ಕೊಂಡಿದ್ದ. ಅವನ್ ಸುತ್ತಲೂ ನಿಂಬೆ ಹಣ್ಣು, ಹೊಡೆದ ಮೊಟ್ಟೆಗಳು ಮತ್ತೆ ಯಾವ್ದೋ ಪ್ರಾಣಿಯ ಮೂಳೆಗಳಿದ್ವು. ಮತ್ತೆ ಅವನ್ ಯಾವ್ದೋ ವಿಚಿತ್ರವಾದ ಮಂತ್ರವನ್ನ ಪಿಸುಗುಡ್ತಿದ್ದ. ಅಂಕಿತ್ನ ನೋಡ್ತಾ ಇದ್ದಂಗೆ ವಿಕ್ರಮ್ ತಕ್ಷಣ ಎದ್ದು ನಿಲ್ತಾನೆ. ಅವನ ಮುಖದಲ್ಲಿ ವಿಚಿತ್ರವಾದ ನಗು ಕಾಣಿಸ್ತಾ ಇತ್ತು. ಅಂಕಿತ್ ಏನೂ ಕೇಳ್ದಿದ್ರು ವಿಕ್ರಮ್ ಅವನಾಗವನೇ ಏನೂ ತಲೆ ಕೆಡಿಸ್ಕೊಂಬೇಡ, ಕೆಲ್ಸದ ಟೆನ್ಷನ್ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ, ಆದ್ರಿಂದ ನಮ್ಮ ಗುರುಗಳು ಹೇಳ್ಕೊಟ್ಟಂತ ಒಂದು ಧ್ಯಾನವನ್ನ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅಂಕಿತ್ ಭಯದಲ್ಲೇ ಅವನನ್ನ ನೋಡ್ತಾ ಇರ್ತಾನೆ. ಆಗ ಅವನ ಗಮನ ವಿಕ್ರಮ್ ಕೈಯಲ್ಲಿದ್ದಂತ ಗೊಂಬೆ ಮೇಲೆ ಹೋಗುತ್ತೆ. ಆ ಗೊಂಬೆ ಮೇಲೆ ಅಂಕಿತ್ ಆಫೀಸ್ ಹೋಗುವಾಗ ಯೂಸ್ ಮಾಡುವಂತ ಒಂದು ಟೀ ಶರ್ಟ್ ನ ಪೀಸ್ ಇತ್ತು. ಮತ್ತೆ ಅದರ ತಲೆ ಭಾಗದಲ್ಲಿ ಅಂಕಿತ್ ನ ಫೋಟೋ ಇತ್ತು. ಅತಿ ಭಯಾನಕವಾದ ಸಂಗತಿ ಏನಂದ್ರೆ ಆ ಗೊಂಬೆ ತಲೆ ಮೇಲೆ ಕೂದಲುಗಳಿತ್ತು. ಅಂಕಿತ್ ಹೇರ್ ಕಟ್ ಆಗ್ಲಿ ಶೇವಿಂಗ್ ಆಗ್ಲಿ ರೂಮ್ ಅಲ್ಲಿ ಮಾಡ್ಕೊಂತ ಇರ್ಲಿಲ್ಲ. ಅವನು ಕಟಿಂಗ್ ಶಾಪ್ ಹೋಗಿ ಮಾಡಿಸ್ಕೊಂತ ಇದ್ದ. ಇವನು ಕಟಿಂಗ್ ಶಾಪ್ ಹೋದಾಗ ಅಲ್ಲಿ ಬಿದ್ದಂತ ಕೂದಲನ್ನ ವಿಕ್ರಮ್ ಸಂಗ್ರಹಿಸಿದ್ದ. ಅದನ್ನ ನೋಡಿ ಅಂಕಿತ್ ಅಲ್ಲೇ ಜ್ಞಾನ ತಪ್ಪಿ ಹಾಸಿಗೆ ಮೇಲೆ ಬಿದ್ದೋಗ್ತಾನೆ. ಮತ್ತೆ ಬೆಳಗ್ಗೆ ಎದ್ದಾಗ ವಿಕ್ರಮ್ನ ನೋಡಿ ಅಂಕಿತ್, ರಾತ್ರಿ ನೀನ್ ಏನ್ ಮಾಡ್ತಾ ಇದ್ದೆ, ಯಾಕೆ ಯಾವ್ದೋ ಬೊಂಬೆ ಮೇಲೆ ನಾನು ಹಾಕೊಂಡಿದ್ದಂತ ಶರ್ಟ್ ಪೀಸ್ನ ಮತ್ತೆ ನನ್ನ ಕೂದಲನ್ನ ಅಂಟಿಸಿದ್ದೆ ಅಂತ ಕೇಳಿದಾಗ ಅದಕ್ಕೆ ವಿಕ್ರಮ್ ಅವನ್ಗೆ, ರಾತ್ರಿ ಹೊತ್ತು ನೀನೇನಾದ್ರೂ ನಶೆ ಗಿಶೆ ಮಾಡ್ತಾ ಇದೆಯಾ, ಏನ್ ಕತೆ, ನೀನ್ ಪಕ್ಕದ ಬೆಡ್ಡಲ್ಲೇ ಇಡೀ ರಾತ್ರಿ ಮಲಗಿದ್ದೆ, ನೀನ್ ನೋಡಿದ್ರೆ ಏನೋ ಮಾತಾಡ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಂಕಿತ್ ಭಯ ಬಿದ್ದು, ಮೋಸ್ಟ್ಲಿ ನನ್ನ ಕನ್ಸಲ್ಲಿ ನಾನು ಏನಾದ್ರೂ ಈ ತರ ನೋಡಿರ್ಬೋದೇನೋ ಅಂತ ಯೋಚನೆ ಮಾಡಿ ವಿಕ್ರಮ್ ಹತ್ರ ಸಾರಿ ಕೇಳಿ ಸುಮ್ನಾಗ್ ಹೋಗ್ತಾನೆ. ಅವತ್ತಿನ ದಿನ ಅವನ್ ಪಾಡಿಗೆ ಅವನೆದ್ದು ರೆಡಿಯಾಗಿ ಆಫೀಸ್ಗೆ ಹೊರಡ್ತಾನೆ. ಆಫೀಸಲ್ಲಿ ಒಂಥರ ಅವನು ದಡ್ಡನ್ ತರ ಆಡ್ತಾ ಇರ್ತಾನೆ. ಸಿಂಪಲ್ ಆಗಿ ಸಾಲ್ವ್ ಮಾಡುವಂತ ಕೋಡಿಂಗ್ ಗಳನ್ನೆಲ್ಲ ಮರ್ತೋಗಿರ್ತಾನೆ. ಅಷ್ಟೇ ಅಲ್ಲ, ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡುವಂತ ಇಮೇಲ್ ಪಾಸ್ವರ್ಡ್ ಗಳನ್ನ ಕೂಡ ಅವನು ಮರ್ತೋಗಿದ್ದ. ಅವನ ಜೊತೆಗೆ ಏನೋ ನಡೀತಾ ಇದೆ ಅನ್ನೋದೇ ಅವನಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಅದೇ ಸಮಯದಲ್ಲೇ ವಿಕ್ರಮ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸ್ಕೊಂತಾನೆ. ಅಲ್ಲಿ ಅವನು ಕೆಲಸ ಮಾಡ್ತಾ ಇರಲಿಲ್ಲ, ಬದಲಾಗಿ ಅಂಕಿತ್ ಬುದ್ಧಿವಂತಿಕೆಯನ್ನ ಮಂತ್ರಗಳ ಮೂಲಕ ತನ್ನ ಹತ್ರ ಸೆಳ್ಕೊಂತಾ ಇದ್ದ. ಆಕ್ಚುಯಲ್ ಆಗಿ ವಿಕ್ರಮ್ ಅಂಕಿತ್ ಮೇಲೆ ಜೀವಕಳೆ ಹರಣ ಎಂಬ ಮಾಟವನ್ನ ಮಾಡಿರ್ತಾನೆ. ಆ ಮಾಟದಲ್ಲಿ ಮೊದಲನೇದು ಹಣದ ಆಕರ್ಷಣೆ ಆಗತ್ತೆ. ಅಂಕಿತ್ಗೆ ಅವನ್ಗೆ ಗೊತ್ತಾಗ್ದಿರೋ ಹಾಗೆ ಖಾತೆಯಿಂದ ಹಣ ಖಾಲಿ ಆಗ್ತಿತ್ತು. ಆದ್ರೆ ವಿಕ್ರಮ್ಗೆ ಅನಿರೀಕ್ಷಿತವಾಗಿ ಹಣ ಹರಿದು ಬರ್ತಿತ್ತು. ಎರಡನೇದು ಸೌಂದರ್ಯ ಹರಣ. ಅಂಕಿತ್ ನೋಡಕ್ಕೆ ವಿಕಾರವಾಗಿ ಆಗ್ತಿದ್ದ, ಆದ್ರೆ ವಿಕ್ರಮ್ ಎಲ್ಲೇ ಹೋದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದ್ದ. ಮೂರನೇದು ಮಾನಸಿಕ ಗುಲಾಮಗಿರಿ. ಅಂಕಿತ್ಗೆ ವಿಕ್ರಮ್ ವಿರುದ್ಧ ಮಾತಾಡಲು ಧೈರ್ಯ ಬರ್ತಿರ್ಲಿಲ್ಲ. ವಿಕ್ರಮ್ ಏನೇ ಹೇಳಿದ್ರು ಹೂ ಅಂತ ಹೇಳೋ ಪರಿಸ್ಥಿತಿ ಬಂದಿತ್ತು. ಈ ಒಂದು ಮಾಟ ವಶೀಕರಣದ ಒಂದು ಆಚರಣೆ ಆಗಿದೆ. ಅಂಕಿತ್ಗೆ ಆ ರೂಮ್ ಅಲ್ಲಿ ವಿಕ್ರಮ್ ಬಿಟ್ಟು ಬೇರೆ ಏನೋ ಇದೆ ಅನ್ನೋ ಭಾವನೆ ಸ್ಟಾರ್ಟ್ ಆಗತ್ತೆ. ಸಡನ್ ಆಗಿ ಯಾರೋ ಬಾಕ್ಲು ತಟ್ತಾ ಇರೋ ತರ ಕೇಳಿ ಬರ್ತಿತ್ತು, ಆದ್ರೆ ಬಾಕ್ಲು ಓಪನ್ ಮಾಡಿದ್ರೆ ಯಾರು ಇರ್ತಿರ್ಲಿಲ್ಲ. ರಾತ್ರಿ ಹೊತ್ತು ಯಾರೋ ಕಿವಿ ಹತ್ರ ಬಂದು ಜೋರಾಗಿ ಉಸಿರಾಡ್ತಾ ಇರೋ ತರ ಕೇಳಿ ಬರ್ತಿತ್ತು, ಆದ್ರೆ ಎದ್ದು ನೋಡಿದಾಗ ಯಾರೂ ಇರ್ಲಿಲ್ಲ. ವಿಕ್ರಮ್ ಅವನ ಕೃತ್ಯಗಳಿಗಾಗಿ ಯಾವುದೋ ಶೂದ್ರ ದೇವತೆಯನ್ನ ಅಥವಾ ಶಕ್ತಿಯನ್ನ ಆ ರೂಮ್ ಒಳಗೆ ಆವಾಹನೆ ಮಾಡಿದ್ದ. ಆ ಶಕ್ತಿ ಈಗಾಗ್ಲೇ ಅಂಕಿತ್ನ ಹಣಗಾಯಿ ನೀರ್ಗಾಯಿ ಮಾಡಿತ್ತು. ಅಲ್ಲಿ ನಡೀತಾ ಇದ್ದಂತ ಎಲ್ಲಾ ವಿಷಯದ ಬಗ್ಗೆ ಮನೆಯವ್ರಿಗೆ ತಿಳಿಸ್ಬೇಕು ಅಂತ ಫೋನ್ ಮಾಡಕ್ ಎಷ್ಟೊಂದ್ಸಲಿ ಪ್ರಯತ್ನ ಪಡ್ತಾನೆ. ಆದ್ರೆ ಫೋನ್ ಮಾಡ್ಬೇಕು ಅನ್ನೋ ಸಮಯದಲ್ಲಿ ಆ ಒಂದು ಟಾಪಿಕ್ ಅವನ ಮೈಂಡ್ ಇಂದ ಎರೇಸ್ ಆಗೋಗ್ತಾ ಇತ್ತು. ವಿಕ್ರಮ್ ಅವ್ನ್ ಮಾಡ್ತಾ ಇದ್ದಂತ ಬ್ಲಾಕ್ ಮ್ಯಾಜಿಕ್ ನ ಮುಂದಿನ ಹಂತಕ್ಕೆ ತಗೊಂಡೋಗ್ತಾನೆ. ಅವನು ಕೇವಲ ಅಂಕಿತ್ನ ಅದೃಷ್ಟವನ್ನ ಮಾತ್ರ ಕದೀತಿರ್ಲಿಲ್ಲ, ಬದಲಾಗಿ ಅಂಕಿತ್ನ ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅಂತ ಯಾವುದೋ ಒಂದು ಶೂದ್ರ ಶಕ್ತಿಯನ್ನ ಆವಾಹನೆ ಮಾಡಿದ್ದ. ನಡೀತಾ ಇದ್ದಂತ ಘಟನೆಗಳು ನಂಬೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಂಕಿತ್ಗೆ ರಾತ್ರಿ ಆಗ್ತಾ ಇದ್ದಂಗೆ ಸಾವಿನ ಭಯ ಶುರುವಾಗೋದು. ಸರಿಯಾಗಿ 3 ಗಂಟೆಗೆ ಅವನ ನಿದ್ರೆ ಭಂಗವಾಗ್ತಿತ್ತು. ಮಧ್ಯರಾತ್ರಿ ಅಚಾನಕ್ ಆಗಿ ಕಣ್ ತೆಗ್ದಾಗೆಲ್ಲ ಅವನ ಇಡೀ ಬಾಡಿ ಪ್ಯಾರಲೈಸ್ ಆಗೋದು. ಒಂದು ಬೆರಳನ್ನು ಕೂಡ ಅವನ ಕೈಲಿ ಅಲ್ಲಾಡ್ಸಕ್ ಸಾಧ್ಯವಾಗ್ತಿರ್ಲಿಲ್ಲ. ಇನ್ನು ಕೆಲವೊಮ್ಮೆ ಅಂತೂ ರಾತ್ರಿ ಹೊತ್ತು ಮಲ್ಕೊಂಡಿದ್ದಾಗ ಯಾರೋ ಒಬ್ಬ ಭಾರವಾದ ಮನುಷ್ಯ ಅವನ ಎದೆ ಮೇಲೆ ಕೂತಿರೋ ಹಾಗೆ ಭಾಸವಾಗ್ತಿತ್ತು. ಆಗ ಅವನ್ಗೆ ಉಸಿರಾಡಕ್ಕೂ ಕಷ್ಟ ಆಗ್ತಿತ್ತು. ಅವನ ಕುತ್ತಿಗೆಯನ್ನ ಯಾರೋ ಬಲವಂತವಾಗಿ ಗಟ್ಟಿಯಾಗಿ ಹಿಡ್ಕೊಂಡಿರೋ ತರ ಫೀಲ್ ಆಗ್ತಿತ್ತು. ಅವನು ಕಿರ್ಚ್ಕೊಳಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅವನ ಬಾಯಿಂದ ಒಂದು ಶಬ್ದ ಕೂಡ ಹೊರಗ್ ಬರ್ತಾ ಇರ್ಲಿಲ್ಲ. ಎದೆ ಮೇಲೆ ಕೂತಿರೋ ಆ ಆಕೃತಿಯ ತೂಕ ಟನ್ ಗಟ್ಲೆ ಇದ್ದಂಗೆ ಅನಿಸ್ತಿತ್ತು. ವಿಕ್ರಮ್ ಅವನ ಪಕ್ಕದ ಬೆಡ್ಡಲ್ಲೇ ಮಲಗ್ತಿದ್ದ. ಅವನನ್ನ ನೋಡಿ ತುಂಬಾ ವಿಕೃತವಾಗಿ ನಗ್ತಿದ್ದ. ಹೋಗ್ತಾ ಹೋಗ್ತಾ ಅಂಕಿತ್ಗೂ ಅರ್ಥ ಆಗತ್ತೆ ಅವನಿನ್ ಕನ್ಸ್ ಕಾಣ್ತಾ ಇಲ್ಲ, ವಿಕ್ರಮ್ ಅವನ ಜೊತೆಗೆ ಏನೋ ಮಾಡ್ತಾ ಇದ್ದಾನೆ ಅಂತ. ಮರುದಿನ ಬೆಳಗ್ಗೆ ಅಂಕಿತ್ ತುಂಬಾ ಸುಸ್ತಾಗಿ ಬೆಡ್ ಮೇಲಿಂದ ಎದ್ದು ಆಫೀಸ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತಾನೆ. ರೆಡಿ ಆಗ್ಬೇಕಾದ್ರೆ ಕನ್ನಡಿ ಮುಂದೆ ನಿಂತು ಅವನ ಮುಖವನ್ನ ನೋಡ್ಕೊಂತಾನೆ. ಅವನ ಮುಖ ಅವನಿಗೆ ಭಯಾನಕವಾಗಿ ಕಾಣಿಸ್ತಿತ್ತು. ಮುಖದ ಮೇಲೆ ಸುಕ್ಕುಗಳು ಜಾಸ್ತಿ ಆಗಿತ್ತು, ಕಣ್ಣುಗಳು ವಿಕಾರವಾಗಿ ಕಂಡು ಬರ್ತಿತ್ತು. ಮತ್ತೆ ಅಲ್ಲೊಂದು ಭಯಾನಕ ವಿಷಯ ನಡೆಯುತ್ತೆ. ಅದು ಬೆಳಗ್ಗೆ ಹೊತ್ತಲ್ಲೇ ಕನ್ನಡಿನಲ್ಲಿ ಅಂಕಿತ್ ಹಿಂದೆ ಎತ್ತರವಾಗಿ ಕಾಣೋ ಕಪ್ಪು ಆಕೃತಿ
ಆಕೃತಿ ನಿಂತಿತ್ತು. ಆ ಆಕೃತಿಯ ಮುಖದಲ್ಲಿ ಕಣ್ಣಿರ್ಲಿಲ್ಲ, ಮೂಗಿರ್ಲಿಲ್ಲ, ಬಾಯಿರ್ಲಿಲ್ಲ, ಕೇವಲ ಒಂದು ಶೂನ್ಯವಿತ್ತು. ಅಂಕಿತ್ ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಮತ್ತೆ ತಿರ್ಗಾ ಅವನ್ ಕನ್ನಡಿ ನೋಡ್ಕೊಂಡಾಗ ಆ ಆಕೃತಿ ಅವನ ಕತ್ತತ್ರ ಕೈ ತಗೊಂಡ್ಬರ್ತಾ ಇರೋ ಹಾಗೆ ಕಂಡು ಬರುತ್ತೆ. ಆಗ ಅವನು ಭಯದಲ್ಲಿ ಅವನ್ ಕೈಯಲ್ಲಿ ಇಟ್ಕೊಂಡಿದ್ದಂತ ಪರ್ಫ್ಯೂಮ್ ಬಾಟ್ಲ್ ಅನ್ನ ಕನ್ನಡಿ ಮೇಲೆ ಜೋರಾಗಿ ಸಿತಾನೆ. ಆ ಕನ್ನಡಿ ಏನೋ ಅಲ್ಲಿ ಚೂರಾಯ್ತು, ಆದ್ರೆ ಆ ಆಕೃತಿ ಅವನ ಜೀವನದಿಂದ ದೂರ ಆಗ್ಲಿಲ್ಲ. ಅಂಕಿತ್ ಬ್ಯಾಂಕ್ ಖಾತೆಯಲ್ಲಿ ಸುಮಾರು 5 ಲಕ್ಷ ರೂಪಾಯಿಯನ್ನ ಸೇವಿಂಗ್ ಮಾಡಿಟ್ಕೊಂಡಿದ್ದ. ಆದ್ರೆ ಅವನ್ಗೆ ಗೊತ್ತಿಲ್ದಿರೋ ಹಾಗೆ 1 ವಾರದಲ್ಲಿ ಅದು ಮಾಯವಾಗಿತ್ತು. ಅವ್ನ್ ಬ್ಯಾಂಕ್ ಹತ್ರ ಹೋಗಿ ವಿಚಾರಿಸಿದಾಗ ನೀವೇ ATM ಇಂದ ವಿಡ್ರಾ ಮಾಡಿದೀರಾ ಅಂತ ಹೇಳಿ CCTV ಕ್ಯಾಮೆರಾ ಫುಟೇಜ್ ನ ತೋರಿಸ್ತಾರೆ. ಆದ್ರೆ ಅವನ್ಗೆ ಆ ಕಾಸನ್ನ ಯಾವಾಗ ವಿಡ್ರಾ ಮಾಡ್ದ, ಏನ್ ಮಾಡ್ದ, ಯಾರು ಕೊಟ್ಟ ಅನ್ನೋದೇ ಜ್ಞಾಪಕ ಇರ್ಲಿಲ್ಲ. ಮತ್ತೊಂದು ದಿವಸ ಅವನ ಆಫೀಸ್ ಅಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡ್ಬೇಕಿತ್ತು. ಅವತ್ತಿನ ದಿನ ಅವನ್ಗೆ ಹೈ ಫೀವರ್ ಬಂದು ಬೆಡ್ ಮೇಲಿಂದ ಎದಳಕ್ಕೆ ಆಗದಿರೋ ಪರಿಸ್ಥಿತಿನಲ್ಲಿ ರೂಮ್ ಅಲ್ಲೇ ಮಲಗಿದ್ದ. ಆ ಸೇಮ್ ಪ್ರಾಜೆಕ್ಟ್ ನ ವಿಕ್ರಮ್ ಅವ್ರ ಕಂಪ್ನಿನಲ್ಲಿ ಪ್ರೊಜೆಕ್ಟ್ ಮಾಡಿ ಅವನು ಪ್ರಮೋಷನ್ ಅನ್ನ ಗಿಟ್ಟಿಸ್ಕೊಂತಾನೆ. ಮತ್ತೆ ಅದನ್ನ ರೂಮಿಗೆ ಬಂದು ಅಂಕಿತ್ ಹತ್ರ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾನೆ. ಅಂಕಿತ್ ಕಷ್ಟಪಟ್ಟು ತಯಾರಿಸಿದಂತ ಡೇಟಾ, ಪ್ರಾಜೆಕ್ಟ್ಸ್ ಎಲ್ಲ ವಿಕ್ರಮ್ ಹತ್ರ ಇರ್ತಿತ್ತು. ವಿಕ್ರಮ್ ಮಾಡ್ತಾ ಇದ್ದಂತ ಆ ಒಂದು ಪ್ರಯೋಗ ಅಂಕಿತ್ನ ಹಣೆ ಬರವನ್ನೇ ಬದಲಾಯಿಸಿತ್ತು. ಅವನಿಗೆ ಸಿಗ್ಬೇಕಾಗಿರೋ ಖುಷಿ, ಸಂತೋಷವನ್ನೆಲ್ಲ ವಿಕ್ರಮ್ ಹಂತ ಹಂತವಾಗಿ ಕಿತ್ಕೊಂತಾ ಇದ್ದ. ಅಂಕಿತ್ ಜಾತಕದ ಶಕ್ತಿಯನ್ನ ವಿಕ್ರಮ್ ಶೂದ್ರ ಶಕ್ತಿಗೆ ಬಲಿ ಕೊಟ್ಟಿದ್ದ. ಅಂಕಿತ್ಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅವ್ನು ಏನ್ ಮಾಡ್ತಾ ಇದ್ದಾನೆ, ಅಕ್ಕಪಕ್ಕದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಅವನು ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇರ್ಲಿಲ್ಲ. ಅವನಿದ್ದಂತ ರೂಮಿನ ಮೂಲೆಗಳಲ್ಲಿ ಆಗಾಗ ಕಪ್ಪು ಬಣ್ಣದ ಲಿಕ್ವಿಡ್ ಗಳನ್ನ ಅವನು ನೋಡ್ತಿದ್ದ. ಮತ್ತೆ ಕೊಳೆತ ಮಾಂಸದ ವಾಸನೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಆ PG ಲಿದ್ದಂತ ಇತರ ಹುಡುಗರಿಗೂ ಆ ವಾಸನೆ ಬರೋದಕ್ಕೆ ಶುರು ಆಗತ್ತೆ. ಮತ್ತೆ ಅದರ ಕುರಿತು PG ಓನರ್ ಹತ್ರ ಕೂಡ ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅಂಕಿತ್ ಒಂದಿನ ಆಫೀಸ್ಗೆ ಹೋಗ್ಬೇಕು ಅಂತ ಲ್ಯಾಪ್ಟಾಪ್ ಎತ್ಕೊಂಡು ಅವನ ಬ್ಯಾಗ್ ಒಳಗೆ ಇಟ್ಕೊಳಕ್ಕೆ ಅಂತ ಓಪನ್ ಮಾಡಿದಾಗ ಅವನ ಬ್ಯಾಗ್ ಒಳಗೆ ಕಾಗೆಯ ತಲೆ ಇತ್ತು. ಅದರ ಕಣ್ಣುಗಳನ್ನ ಯಾರೋ ಕಿತ್ತಾಕಿ ಆ ಜಾಗದಲ್ಲಿ ಸಣ್ಣ ಕಲ್ಲುಗಳನ್ನ ಇಟ್ಟಿದ್ರು. ಅದನ್ನ ನೋಡ್ತಾ ಇದ್ದಂಗೆ ಅವನು ಭಯ ಬಿದ್ದು ಆಫೀಸ್ಗೆ ಹೋಗ್ದಿರಾ ಹುಷಾರ್ ತಪ್ಪಿ ರೂಮಲ್ಲೇ ಉಳ್ಕೊಂತಾನೆ. ಅವ್ನ ರೂಮ್ ಒಳಗೆ ಮಲ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ, ಆದ್ರೆ ಮಲ್ಕೊಳ್ಳೋಕೆ ಆಗ್ಲಿಲ್ಲ. ಆ ರೂಮಲ್ಲಿ ಇದ್ದಂತ ಲೈಟುಗಳು ಆಗಾಗ ಆನ್ ಆಫ್ ಆಗ್ತಾ ಇತ್ತು, ಫ್ಯಾನ್ ಜೋರಾಗಿ ತಿರುಗ್ತಾ ಇತ್ತು, ಮತ್ತೆ ಅದು ಕೂಡ ಆಗಾಗ ಆಫ್ ಆಗ್ತಾ ಇತ್ತು, ಆನ್ ಆಗ್ತಾ ಇತ್ತು. ಅಂಕಿತ್ ಕಿವಿಯೊಳಗೆ ಸಾವಿರಾರು ಜನ ಒಂದೇ ಸಲ ಕಿರ್ಚ್ತಾ ಇರೋ ಹಾಗೆ ಕೇಳಬರ್ತಿತ್ತು. ಅಷ್ಟೇ ಅಲ್ಲ, ವಿಕ್ರಮ್ ರಾತ್ರಿ ಆದ್ರೆ ಸಾಕು ಅಂಕಿತ್ ಬೆಡ್ ಸುತ್ತಲೂ ಮಂತ್ರಿಸಿದ ಸಾಸಿವೆ ಕಾಳನ್ನೆಲ್ಲ ಎಸಿತಿದ್ದ. ಅಂಕಿತ್ ವಿಕ್ರಮ್ ಹತ್ರ ಕೈಯೆಲ್ಲ ಮುಗ್ದು ಪ್ಲೀಸ್ ನನ್ನ ಬಿಟ್ಬಿಡು, ನಾನು ನಿನ್ಗೆ ಏನ್ ದ್ರೋಹ ಮಾಡಿದ್ದೀನಿ, ಯಾಕೆ ನನ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದೀಯ ಅಂತೆಲ್ಲ ಕೇಳ್ತಾನೆ. ಆಗ ವಿಕ್ರಮ್, ನೀನು ಯಾವ ದ್ರೋಹವನ್ನು ಮಾಡಿಲ್ಲ, ಇದು ಬದುಕುಳಿಯುವ ದಾರಿ, ನೀನು ಮೃತ ಹೊಂದ್ರೆ ಮಾತ್ರ ನಾನು ಬೆಳೆಯೋಕ್ ಸಾಧ್ಯ, ನಿನ್ ಕತ್ಲಲ್ಲಿ ಅಡಗೋಗ್ಬೇಕು, ನಾನ್ ಬೆಳಕಲ್ಲಿ ಹೊರಗೆ ಬರಬೇಕು, ಆಗ್ಲೇ ನನಗೆ ಒಳ್ಳೇದಾಗೋದು ಅಂತ ಹೇಳ್ತಾನೆ. ಆಗ ಅಂಕಿತ್ಗೆ ಅರಿವಾಗತ್ತೆ ಅವನಿದ್ದಿದ್ದು ವೈಟ್ ಫೀಲ್ಡ್ ಅಲ್ಲಿರೋ ಒಂದು PG ಅಲ್ಲ, ಅಂಕಿತ್ ಸೃಷ್ಟಿಸಿದ ಜೈಲಿನಲ್ಲಿ ಅಂತ. ಆ ರೂಮಲ್ಲಿದ್ದಂತ ಒಂದು ಅತೀಂದ್ರಿಯ ಶಕ್ತಿ ಅವನನ್ನ ಪೂರ್ತಿಯಾಗಿ ಆವರಿಸಿತ್ತು. ಅವನ ಆತ್ಮ ಹಂತ ಹಂತವಾಗಿ ಸಾಯ್ತಾ ಇತ್ತು. ಡಿಸೆಂಬರ್ ತಿಂಗಳಿನ ಅಮಾವಾಸ್ಯ ದಿನ PG ಅಕ್ಕಪಕ್ಕದಲ್ಲಿದ್ದಂತ ಬೀದಿ ದೀಪಗಳೆಲ್ಲ ಆರೋಗಿತ್ತು. ಮತ್ತೆ ಆ ಒಂದು PG ಬಿಲ್ಡಿಂಗ್ ಅಲ್ಲೂ ಕರೆಂಟ್ ಇರ್ಲಿಲ್ಲ. ಮತ್ತೆ ಅಲ್ಲಿ ಸ್ಮಶಾನದ ಮೌನ ಆವರಿಸಿತ್ತು. ಅಂಕಿತ್ಗೆ ಅವತ್ತಿನ ದಿವಸ ಸಿಕ್ಕಾಪಟ್ಟೆ ಜ್ವರ ಇತ್ತು. ಅವನ ದೇಹದಲ್ಲಿ ಶಕ್ತಿನೇ ಇರ್ಲಿಲ್ಲ. ಎದ್ದು ನೀರ್ ಕುಡಿಯಕ್ಕೂ ಆಗ್ತಾ ಇರ್ಲಿಲ್ಲ ಅವನ್ಗೆ. ಕರೆಂಟ್ ಇಲ್ದಿರೋ ಕಾರಣ ಅವರ ರೂಮ್ ಕಗ್ಗತ್ತಲೆಯಲ್ಲಿ ಮುಳುಗಿತ್ತು. ಆ ಒಂದು ಕತ್ಲಲ್ಲಿ ಯಾರ್ದೋ ಪಿಸು ಮಾತು ಮತ್ತೆ ಮಾಂಸವನ್ನ ಸೀಳೋ ಅಂತ ಶಬ್ದ ಕೇಳ್ಬರುತ್ತೆ. ಅಂಕಿತ್ ನಿಧಾನಕ್ಕೆದ್ದು ಫೋನ್ ಟಾರ್ಚ್ ನ ಆನ್ ಮಾಡಿ ಆ ಒಂದು ಬೆಳಕಲ್ಲಿ ಒಂದು ಭಯಾನಕ ವಿಷಯವನ್ನ ನೋಡ್ತಾನೆ. ಆ ದೃಶ್ಯ ಅವನು ಜನ್ಮ ಜನ್ಮಾಂತರಕ್ಕೂ ಮರೆಯೋಕ್ ಸಾಧ್ಯನೇ ಇಲ್ಲ. ವಿಕ್ರಮ್ ಆ ರೂಮಿನ ಮಧ್ಯಭಾಗದಲ್ಲಿ ಕೂತಿದ್ದ. ಅವನ್ ಸುತ್ತಲೂ ಯಾವುದೋ ಪ್ರಾಣಿಯ ರಕ್ತದಿಂದ ವೃತ್ತವೊಂದು ಬರೆದಿದ್ದ, ಮತ್ತದು ತಾಜಾ ರಕ್ತವಾಗಿತ್ತು. ಆ ವೃತ್ತದ ಮಧ್ಯಭಾಗದಲ್ಲಿ ಅವನ್ ಕೂತು ಅವನ ಕೈಯಲ್ಲಿ ಅಂಕಿತ್ ತರ ಕಾಣು ಆ ಗೊಂಬೆಯನ್ನ ಇಟ್ಕೊಂಡಿದ್ದ. ಮತ್ತೆ ಅವನು ಅದರ ಎದೆ ಭಾಗದ ಹತ್ರ ತುಕ್ಕಿಡ್ದಿರೋ ಮೊಳೆಯಿಂದ ಹೊಡಿತಾನೆ. ಆ ಬೊಂಬೆಯ ಸುತ್ತಲೂ ಕತ್ತರಿಸಿದ ಕೋಳಿ ತಲೆಯನ್ನ ಮತ್ತೆ ರಕ್ತವನ್ನ ಇಟ್ಟಿದ್ದ. ಟಾರ್ಚ್ ಬೆಳಕನ್ನ ವಿಕ್ರಮ್ ಮುಖದ ಮೇಲೆ ಬಿಟ್ಟಾಗ ಅವನ್ ಎದೆ ನಡಗೋಗತ್ತೆ. ವಿಕ್ರಮ್ ಕಣ್ಣುಗಳು ಕಂಪ್ಲೀಟ್ ಆಗಿ ಕಪ್ಪಾಗಿತ್ತು. ಅವನ ಬಾಯಿಂದ ಜೊಲ್ಲು ಸುರಿತಿತ್ತು. ಮತ್ತೆ ಅವನು ಬೇರೆ ಯಾವುದೋ ಧ್ವನಿಯಲ್ಲಿ ಘೋರವಾದ ಮಂತ್ರಗಳನ್ನ ಜಪಿಸ್ತಿದ್ದ. ಅಂಕಿತ್ ನಿಧಾನಕ್ಕೆದ್ದು ಹೊರಗೋಗಕ್ಕೆ ಪ್ರಯತ್ನಿಸಿದಾಗ ಅವನ ಕಾಲುಗಳಿಂದ ಒಂದು ಹೆಜ್ಜೆನು ಮುಂದೆ ಇಡಕ್ಕಾಗ್ಲಿಲ್ಲ. ವಿಕ್ರಮ್ ನಿಧಾನಕ್ಕೆ ಆ ಕತ್ಲೆಯಲ್ಲಿ ಅಂಕಿತ್ ಕಡೆ ನೋಡಿ, ಅಂಕಿತ್ ಎಲ್ಲಿಗೋಗ್ತಾ ಇದೀಯಾ? ನಿನ್ನ ಉಸಿರು, ನಿನ್ನ ಅದೃಷ್ಟ, ನಿನ್ನ ಆಯಸ್ಸು ಎಲ್ಲವೂ ನನಗೆ ಸೇರಿದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ನೀನು ಈ ಪ್ರಪಂಚ ಬಿಟ್ಟು ಹೋಗ್ತೀಯಾ. ನಿನ್ನ ದೇಹ ಕೇವಲ ಕವಚವಾಗಿ ಉಳ್ಕೊಳ್ಳುತ್ತೆ, ಅದರೊಳಗಿನ ಚೈತನ್ಯ ನನ್ನದಾಗತ್ತೆ ಅಂತ ಹೇಳಿ ವಿಕ್ರಮ್ ವಿಕಾರವಾಗಿ ನಗ್ತಾನೆ. ಆ ನಗು ಮನುಷ್ಯನ ನಗುವಾಗಿರ್ಲಿಲ್ಲ, ಪಿಶಾಚಿಯ ಅಟ್ಟಹಾಸ ಇದ್ದಂಗಿತ್ತು. ಮತ್ತೆ ವಿತಿನ್ ನೋ ಸೆಕೆಂಡ್ ರೂಮಿನ ತಾಪಮಾನ ಕಮ್ಮಿ ಆದಂಗೆ ಅನ್ಸುತ್ತೆ. ಅಂಕಿತ್ ಕತ್ತತ್ರ ಯಾರೋ ತಣ್ಣಗಿರೋ ಕೈಯನ್ನ ಇಟ್ಟಂಗೆ ಭಾಸವಾಗತ್ತೆ. ಮತ್ತೆ ಇದ್ದಕ್ಕಿದ್ದಂಗೆ ಅವನ ಕಣ್ಮುಂದೆ ಒಂದು ಕಪ್ಪು ಆಕೃತಿ ನಿಂತು ಅವನ ಕುತ್ತಿಗೆಯನ್ನ
ಗಟ್ಟಿಯಾಗಿ ಇಸ್ಕತ್ತೆ. ಆ ಆಕೃತಿ ಅವನ ಕತ್ತನ್ನ ಗಟ್ಟಿಯಾಗಿ ಸಿಕ್ಬೇಕಾದ್ರೆ ಅಂಕಿತ್ನ ಕಣ್ಗಳು ಹೊರಗೆ ಬಂದಂಗ ಆಗ್ತಿತ್ತು. ಅವನು ಉಸಿರಾಡೋಕೆ ಕಷ್ಟ ಬೀಳ್ತಾ ಇದ್ದ. ಮತ್ತೆ ವಿಕ್ರಮ್ ನೆಲದ ಮೇಲೆ ಕೂತು ಅಂಕಿತ್ ತರ ಕಾಣೋ ಗೊಂಬೆಯನ್ನ ಚಾಕುಯಿಂದ ಒಂದೊಂದ್ಸಲಿ ಚುಚ್ಚಿದಾಗ್ಲೂ ಅಂಕಿತ್ ದೇಹದಲ್ಲಿ ನಿಜವಾಗ್ಲೂ ಗಾಯವಾಗ್ತಿತ್ತು. ಮತ್ತೆ ಅವನ ದೇಹದಿಂದ ರಕ್ತ ಹೊರಗೆ ಬರ್ತಿತ್ತು. ಅಂಕಿತ್ ಕಣ್ಮುಂದೆ ಸಾವು ಕಾಣಿಸ್ತಿತ್ತು. ಆಗೋ ನೆನಪಾಗತ್ತೆ, ಇವನು ಬೆಂಗಳೂರಿಗೆ ಬರ್ಬೇಕಾದ್ರೆ ಅವ್ರ ತಾಯಿ ಹನುಮಾನ್ ಚಾಲಿಸಾದ ಒಂದು ಚಿಕ್ಕ ಪುಸ್ತಕವನ್ನ ಅವನ ಕೈ ಕೊಟ್ಟು ಇದ್ ಯಾವಾಗ್ಲೂ ನಿನ್ ಜೊತೆಗೆ ಇಟ್ಕೊಂಡಿರು ಅಂತ ಹೇಳಿರ್ತಾರೆ. ಅಂಡ್ ಅವನ ಅದೃಷ್ಟ ಅವತ್ತು ಅವನ ಪಾಕೆಟ್ ಅಲ್ಲಿ ಆ ಚಿಕ್ಕ ಹನುಮಾನ್ ಚಾಲಿಸಾದ ಬುಕ್ ಇತ್ತು. ಅದನ್ನು ಅವನು ಕಷ್ಟ ಬಿದ್ದು ಜೇಬಿಂದ ಹೊರಗೆ ತೆಗೆದು ಕೈಯಲ್ಲಿ ಇಟ್ಕೊಂಡು ರಾಮ 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 ಅಂತ ಹೇಳಕ್ ಶುರು ಮಾಡ್ಕೊಂತಾನೆ. ತಕ್ಷಣ ರೂಮಲ್ಲಿ ಜೋರಾದ ಗಾಳಿ ಬೀಸತ್ತೆ. ವಿಕ್ರಮ್ ಆಗದಂತ ರಕ್ತದ ರೇಖೆಗಳು ಅಳಿಸೋಗತ್ತೆ. ಆ ಕಪ್ಪು ಆಕೃತಿ ಕಿರ್ಚಾಡ್ತಾ ಮಾಯವಾಗತ್ತೆ. ವಿಕ್ರಮ್ ಕೆಳಗ್ ಬಿದ್ದು ನೋವಲ್ಲಿ ಒದ್ಲಾಡಕ್ ಶುರು ಮಾಡ್ಕೊಂತಾನೆ. ಮತ್ತೆ ಆ ರೂಮಲ್ಲಿ ಇದ್ದಂತ ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ಜೋರಾಗಿ ಕಿರ್ಚ್ಕೊಳ್ಳೋ ತರ ಕೇಳ್ಬರತ್ತೆ. ಆ ಒಂದು ರೂಮಿನ ಕಿಟಕಿ ಗಾಜುಗಳೆಲ್ಲ ಒಡೆದೋಗತ್ತೆ. ಮತ್ತೆ ಅಂಕಿತ್ ಕೂಡ ಅಲ್ಲೇ ತಲೆ ಸುತ್ತಿದೋಗ್ತಾನೆ. ಮತ್ತೆ ಅಂಕಿತ್ಗೆ ಪ್ರಜ್ಞೆ ಬಂದಾಗ ಹತ್ರದಲ್ಲಿದ್ದಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದ. ಪೊಲೀಸ್ ಅವರು ಅವ್ರ ಮನೆಯವರೆಲ್ಲ ಕೂತಿದ್ರು. ಆ ಇನ್ಸಿಡೆಂಟ್ ಆಗಿ 2 ದಿನ ಆದ ನಂತರ ಅವನಿಗೆ ಜ್ಞಾನ ವಾಪಸ್ ಬಂದಿತ್ತು. ಪೊಲೀಸ್ ರಿಪೋರ್ಟ್ ಪ್ರಕಾರ ಆ ಪಿಜಿಯಲ್ಲಿ ಇದ್ದಂತ ಹುಡುಗರು ಅಂಕಿತ್ ರೂಮಿಂದ ಜೋರಾದ ಶಬ್ದ ಕೇಳ್ಬರ್ತಾ ಇದ್ದಂಗೆ ರೂಮ್ ಬಾಕ್ಲು ಹೊಡೆದಾಕಿ ಒಳಗೋದಾಗ ಅಂಕಿತ್ ನೆಲದ ಮೇಲೆ ಬಿದ್ದಿದ್ದ. ಮತ್ತೆ ಆ ರೂಮಲ್ಲಿ ವಿಕ್ರಮು ಇರ್ಲಿಲ್ಲ, ಅವನಿಗೆ ಸಂಬಂಧಪಟ್ಟಂತ ಯಾವ ವಸ್ತುನೂ ಇರ್ಲಿಲ್ಲ. ವಿಚಿತ್ರ ಏನಂದ್ರೆ ಪಿಜಿಯಲ್ಲಿ ವಿಕ್ರಮ್ ಸಬ್ಮಿಟ್ ಮಾಡಿದಂತ ಆಧಾರ್ ಕಾರ್ಡ್ ನಕಲಿ ಅಂತ ಗೊತ್ತಾಗತ್ತೆ. ಅವ್ನ್ ಕೆಲಸ ಮಾಡ್ತಾ ಇದ್ದಂತ ಕಂಪ್ನಿಗೆ ಕಾಲ್ ಮಾಡಿ ಕೇಳಿದಾಗ ವಿಕ್ರಮ್ ಅನ್ನೋ ಯಾವ ವ್ಯಕ್ತಿನೂ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಕಿತ್ ಬದುಕುಳಿದಿದ್ದೇನೋ ನಿಜ, ಆದ್ರೆ ಅವನಲ್ಲಿದ್ದ ಚೈತನ್ಯ ಮಾಯವಾಗಿತ್ತು. ಇವತ್ತಿಗೂ ರಾತ್ರಿ 3 ಗಂಟೆ ಆದ್ರೆ ಸಾಕು ಅಂಕಿತ್ ಬೆಚ್ಚ ಬೀಳ್ತಾನೆ. ವೈಟ್ ಫೀಲ್ಡ್ ಅಲ್ಲಿರೋ ಆ ಪಿಜಿ ರೂಮ್ ಅನ್ನ ಇವತ್ತಿಗೂ ಶಾಶ್ವತವಾಗಿ ಲಾಕ್ ಮಾಡಲಾಗಿದೆ. ಅಲ್ಲಿ ಯಾರು ಉಳ್ಕೊಳ್ಳೋಕೆ ಅಂತ ಬಂದಿದ್ರು ಅವರೆಲ್ಲ ಹೇಳೋದು ಒಂದೇ ವಿಷಯನ, ಯಾರೋ ಕತ್ಲಲ್ಲಿ ನಿಂತು ನಮ್ಮನ್ನ ನೋಡ್ತಾ ಇರೋ ತರ ಅನ್ಸತ್ತೆ ಅಂತ. ಬೆಂಗಳೂರು ಒಂದೇ ಕಡೆ ಅಂತಲ್ಲ, ಹಲವಾರು ಜಾಗಗಳಲ್ಲಿ ಸಾವಿರಾರು ಪಿಜಿಗಳಿವೆ. ನಿಮ್ ಪಕ್ಕದ ಬೆಡ್ ಅಲ್ಲಿ ಮಲಗಿರೋ ವ್ಯಕ್ತಿ ಯಾರು, ಅವನ್ ಮನ್ಸಲ್ಲಿ ಏನಿದೆ, ಅವರು ನಿಮ್ಮ ಸ್ನೇಹಕ್ಕಾಗಿ ಬಂದಿದ್ದಾರೋ ಅಥವಾ ನಿಮ್ಮ ಯಶಸ್ಸನ್ನು ಕದಿಯಲು ಬಂದಿದ್ದಾರೋ ಎಂಬುದು ಯಾವತ್ತೂ ತಿಳಿಯಲ್ಲ. ಇವತ್ತಿಗೂ ವಿಕ್ರಮ್ ಯಾರು, ಎಲ್ಲೋದ ಅನ್ನೋದೇ ನಿಗೂಢ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್.